ಹಾಯ್ ಗೈಸ್, ವೆಲ್ಕಮ್ ಟು ಲವ್ ಯೂಟ್ಯೂಬ್ ಚಾನಲ್. ನಾವು ತುಮಕೂರು ಹತ್ರ ಇರೋ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ತಿಪ್ಟೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 2 hours ಜರ್ನಿ. ಮನೇಲಿ ಹಬ್ಬ ಎಲ್ಲ ಮುಗಿಸಿ ಒಂದು 10:30-11 ಗಂಟೆಗೆ ನಾವು ಮನೆಯಿಂದ ಹೊರಟ್ವಿ. ಈಗ ನೋಡಿ ನಮ್ಮ ಛೋಟಾ ಬಾಸು ನಾನು ಯೂಟ್ಯೂಬಲ್ಲಿ ಮಾತಾಡ್ತೀನಿ, ನಾನು ಯೂಟ್ಯೂಬಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಮಾತು ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಿದ್ದೀವಿ ಯಾವ ದೇವಸ್ಥಾನ? ಲಕ್ಷ್ಮೀ ದೇವಸ್ಥಾನ. ಯಾರು ಹೋಗ್ತಿದ್ದೀವಿ? ಆಮೇಲೆ ಆಮೇಲೆ ಯಾರು ಹೋಗ್ತಿದ್ದೀವಿ? ಅಮ್ಮ, ಅಪ್ಪಾಜಿ, ಮಾಮ, ಅತ್ತೆ. ಟೇಕ್ ಮೇಲೆ ಟೇಕ್ ತೊಗೊಂಡು ಅಂತೂ ಇಂತೂ ಗಣಪತಿ ಹಬ್ಬಕ್ಕೆ ವಿಶ್ ಮಾಡಿದ್ರು. ಹಬ್ಬದ ಶುಭಾಶಯಗಳು. ಜಾಲಿ ಜಾಲಿ. ಗಣಪತಿ ಹಬ್ಬ ಅಂದ್ರೇ ಹಾಗೆ ಜಾಲಿ ಜಾಲಿ. ಆನ್ ದ ವೇ ಹಾಗೆ ಗಣೇಶನ ನೋಡಿಕೊಂಡು ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಕುಸುಮಿತನ ಕೈಲಿ ಡ್ಯಾನ್ಸ್ ಮಾಡಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಅಂದ್ಕೊಂಡಷ್ಟೇನು ರಶ್ ಇರಲಿಲ್ಲ. ಹೂವು, ಹಣ್ಣು, ಕಾಯಿ ಎಲ್ಲ ಡಬಲ್ ರೇಟ್ ಹೇಳ್ತಾಯಿದ್ರು. ಅಂಗಡಿ ನೋಡಿದ ತಕ್ಷಣ ನನಗಾಗಲೇ ಆ ಗೊಂಬೆ ಬೇಕು, ಈ ಗೊಂಬೆ ಬೇಕು, ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಎಸ್ಟಿಮೇಟ್ ಹಾಕ್ತಾಯಿದ್ರು ಆಲ್ರೆಡಿ. ದೇವಸ್ಥಾನದೊಳಗೆ ಮೊಬೈಲ್ ಎಂಟ್ರಿ ಇರೋಲ್ಲ, ಹಾಗಾಗಿ ದೇವಸ್ಥಾನ ಸುತ್ತಮುತ್ತ ವಿಡಿಯೋ ಮಾಡಿರೋದು. ಇಲ್ಲೊಂದು ಆಂಟಿ ಹೂವನ ಬೇಡ 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 ಅಂದರು. ಕಮಲದ ಹೂವು ಅಂತೇಳಿ ರೋಸ್ಕಂತ ತಿಂದು ಕಮಲ ಹೂವು ಅಂತ ಕೊಟ್ಟೋಯ್ತು. ಇದು ಕಮಲ ಹೂವು ಅಲ್ಲ, ಆಬ್ಳಿ ಹೂವು ಇದು. ಬೇಡ ಬೇಡ ಅಂದರು. 10 ರೂಪಾಯಿ ಕೊಡ್ತೀನಿ ಲಾಸ್ಟಿಗೆ ಅಂತೇಳಿ 10 ರೂಪಾಯಿದೊಂದು ಹೂವು ತಗೊಂಡ್ವಿ. ಕ್ಯೂ ಅಲ್ಲಿ ದೇವಸ್ಥಾನದೊಳಗೆ ಹೋಗ್ಬಿಟ್ಟು 10 ನಿಮಿಷಕ್ಕೆ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಜಾಸ್ತಿ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂತೇಳಿ. ಆಮೇಲೆ ಊಟದಾಲ್ ಹುಡುಕ್ತಾ ಇದ್ವಿ. ಊಟದಾಲ್ಗೆ ಬೋರ್ಡ್ ಹಾಕಿರಲಿಲ್ಲ. ಈ ಅಂಗಡಿಯವ್ರನ್ನ ಕೇಳ್ಕೊಂಡು ಊಟದಾಲ್ ಎಲ್ಲಿ ಅಂತ ಸೀದಾ ಊಟದಾಲ್ ಕಡೆ ಹೋಗ್ಬೇಕಾರೆ ರೋಡ್ ಸೈಡಲ್ಲಿ ಅಂಗಡಿಗಳೆಲ್ಲ ಕಾಮನ್ ಇದ್ದೇ ಇರ್ತವೆ. ಆದರೆ ಇಲ್ಲೊಂದು ಅಜ್ಜ ಎಲ್ಲ ಥರದ ಕಾಳುಗಳ್ನ ಸೇರಲ್ಲಿ ಅಳ್ದು ಕೊಡ್ತಿತ್ತು, ತೂಕ ಮಾಡ್ತಿರ್ಲಿಲ್ಲ. ನೋಡಿ ತುಂಬ ಖುಷಿ ಆಯಿತು. ನಮ್ಮ ತಾತವ್ರ ಕಾಲದಲ್ಲಿ ಇತ್ತಂತೆ ಈ ಥರ ಕೇಳಿದ್ದೆ, ಇವಾಗ ನಾನು ನೋಡಿದೆ. ಲಕ್ಷ್ಮಿಗೆ ಪ್ರಿಯವಾದ ಹಣ್ಣು ಸೀತಾಪತ್ಲೆ ಹಣ್ಣು, ತುಂಬ ಕಮ್ಮಿ ರೇಟು. ಊಟದಲ್ಲಿ ಹೋಗೋ ಎಂಟ್ರೆನ್ಸಲ್ಲಿ ಕುದುರೆ ನಿಂತಿತ್ತು. ಕುದುರೆ ರೈಡ್ ಹೋಗೋಣ ಅಂತ ಅಂದ್ಕೊಂಡೆ. ನಮಗೆ ಹತ್ಸಲ್ಲ ಅಂತ ಅಂದರು, ಮಕ್ಳಿಗೆ ಮಾತ್ರ ಅಂದರು. ಸರಿ ಅಂತೇಳಿ ಊಟದೊಳಗೆ ಎಂಟ್ರಿ ಕೊಟ್ವಿ. ಊಟದಲ್ಲಿ ಎಂಟ್ರಿ ಆದರೆ ಇಲ್ಲೆಲ್ಲ ಟೇಬಲ್ ಸಿಸ್ಟಮ್ಮು, ವೀಲ್ ಚೇರ್ ಹಾಕಿದ್ರಿಂದ ಹಿಂಗೆ ತಿರುಗಿ ಆಟ ಆಡ್ತಿದ್ರು. ಊಟ ಬರೋದು ಲೇಟ್ ಆಯಿತು ಅಂತೇಳಿ ಪಾಪುಗೆ ಹಂಗೆ ಆಟ ಆಡ್ಸೋಣ ಅಂತೇಳಿ ನಮ್ಮಣ್ಣ ತಟ್ಟೆ ತಿನ್ಸೋಳಗೆ ನೋಟ ಇಟ್ಟು ಆಟ ಆಡಿಸ್ತೈತೆ. ಎಲ್ಲ ನಮ್ಮನೆ ನೋಡ್ತಾಯಿದ್ರು. ಹಂಗೆ ಆಟ ಆಡ್ಕೊಂಡಾದ್ಮೇಲೆ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇನ್ನೊಂದು ರೌಂಡು ದೇವಸ್ಥಾನ ಸುತ್ಕೊಂಡು ನೋಡ್ಕೊಂಡು ದೇವಸ್ಥಾನದಿಂದ ಹೊರಟಾದ್ಮೇಲೆ ಇನ್ನು ಕುಸುಮ ಅವರು ಟೈಮ್ ಪಾಸ್ ಮಾಡ್ಸೋಕ್ಕೆ ಶುರು ಮಾಡ್ಕೊಂಡ್ರು. ಯಾರು ಹೇಳ್ಕೊಟ್ಟಿದ್ದು? ಮ್ಯಾಮ ಹಂಗ ಹೇಳ್ತೀರಾ? ಹಾಂ ಹೇಳಿ. ಸಿಂಬಲ್ ತೋರಿಸಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ.